ಹೇಳಿ ಏನಾಯ್ತು ಬಿಡಿ. ನಮ್ಮ ಫ್ರೆಂಡ್ ಒಬ್ಬ ಬೆಳಗ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದಾನೆ ಬಸ್ಸಲ್ಲೇ. ಅವನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಸರ್. ಓಕೆನಾ. ಇದೇ ರೀತಿ ಒಂದು 7 ತಿಂಗಳಿಂದ ಒಬ್ಬ ಮಲ್ಲಿಕಾರ್ಜುನ್ ಅನ್ನೋನು ಇಲ್ಲೇ ಮುಂದೆಗಡೆ ಸಾವಾಗಿತ್ತು. ಅವನು ಡ್ಯೂಟಿಲೇ ಇದ್ದ, ಅವನಿಗೂ ಕಾಂಪನ್ಸೇಷನ್ ಏನೂ ಸಿಕ್ಕಿಲ್ಲ ಮನೇಲಿ. ನಮಗೆ ಇಲ್ಲಿ ನಾವು ಒಗ್ಗಟ್ಟಾಗಿ ಕೇಳಿದ್ದಕ್ಕೆ 17 ಲಕ್ಷ ಸಿಕ್ಕಿದೆ ಅಂತ ಹೇಳಿದ್ರು ನಮಗೆ. ಸೊ ನಾನೇ ಫೋನ್ ಮಾಡಿ ಅವ್ರ ಮನೆಯವ್ರಿಗೆ ಕಾನ್ಫಿಡೆನ್ಸ್ ಹಾಕಿ ಕೇಳಿದೆ. ಅವ್ರೇನಂತ ಇದ್ದಾರೆ, ನಮ್ಗೆ 1 ರೂಪಾಯಿನೂ ಸಿಕ್ಕಿಲ್ಲ, ನಾವು 3 ತಿಂಗಳಿಂದ ಬ್ಯಾಂಕು ಮನೆ ಅಲ್ದಾಡ್ತಾ ಇದ್ದೀವಿ ಅಂದರು. ಇವಾಗ ಬಾಡಿ ನಮ್ಮ ಫ್ರೆಂಡ್ ಇವಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋನು ಇವತ್ತು ಬೆಳಗ್ಗೆ 10 ಕಾಲ 11 ಗಂಟೆಗೆ ಆಗಿರೋ ಆನ್ ಡ್ಯೂಟಿಲಿ ಆಗಿರೋ ಘಟನೆ ಅದು. ಇವಾಗ ಅವ್ರಿಗೆ ಏನಾದರೂ ಕೇಳೋಕೆ ಹೋದರೆ ಸೋಮವಾರ ಬನ್ನಿ. ಹೋದ ಘಟನೆಯೂ ಇದೇ ರೀತಿ ಆಗಿದ್ದಕ್ಕೆ ಅವಾಗೂ ನಾವು ಕೇಳಿದಾಗ ನಮ್ಮನ್ನು ಹಿಂಗೆ ಇದೇ ರೀತಿ ಹೇಳ್ಬಿಟ್ಟು ಕಳಿಸಿದ್ರು ಸರ್. ಅವಾಗ ರಾತ್ರಿ 8 ಗಂಟೆಗೆ ಪೋಸ್ಟ್ಮಾರ್ಟಮ್ ಆಗಿರೋದು. 8 ಗಂಟೆಗೆ ಪೋಸ್ಟ್ಮಾರ್ಟಮ್ ಆಗಿ ಆನೇಕಲ್ ಹಾಸ್ಪಿಟ್ಲಿಂದ ಇಲ್ಲಿಗೆ ಬಂದಿದೆ ಸರ್. ಇದೇ ರೀತಿ ಅವ್ರಿಗೇನು ಗೊತ್ತಿಲ್ಲ ಸರ್. ಅವ್ರ ವೈಫ್ಗೆ ಏನು ಓದು ಬರ ಏನೂ ಗೊತ್ತಿಲ್ಲ, ಸೈನ್ ಹಾಕ್ಸ್ಕೊಂಡು ಹಂಗೆ ಕಳಿಸಿದ್ದಾರೆ. ನಮಗೊಂದು ಇನ್ಶೂರೆನ್ಸ್ ಇಲ್ಲ, ಇಲ್ಲಿ ನಮಗೂ ಒಳ್ಳೆ ಥರ ಏನೂ ಇಲ್ಲ ಸರ್ ನಮಗೆ ಇದರಲ್ಲಿ. ಆಯಿತಾ, ಏನೇ ಉಪಯೋಗ ನಮಗೆ ಡಿಪೋಯಿಂದ ಏನೂ ಆಗ್ತಾಯಿಲ್ಲ. ಒಂದು ಸಾವು ಹಿಡ್ಕೊಂಡ್ರು ಇವರು ತುಂಬ ಮೋಸವಾಗಿ ಮಾತಾಡ್ತಾ ಇದ್ದಾರೆ ಸರ್. ಬೆಳಗ್ಗೆ ಪ್ಯಾಸೆಂಜರ್ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈ ಕಡೆ ಬರಬೇಕಾದ್ರೆ ಆಗಿರೋದು ಸರ್. ಇದೇ ಡಿಪೋದಲ್ಲೇ ಸರ್. ಅವರು ಇಲ್ಲಿಂದ 600 ಕಿಲೋಮೀಟ್ರು ಗುಲ್ಬರ್ಗ, ಬಾಗಲಕೋಟೆ, ಇಳ್ಕಲ್. ಈಗ ಏನು ಬೇಕು, ಏನು ಆಗ್ರಹ ಮಾಡ್ತೀವಿ ಸರ್? ನಮಗೆ ಇವಾಗ ಡ್ರೈವರ್ಗೆ ಇವಾಗ ಸತ್ತಾಗ ಇನ್ಸೂರೆನ್ಸು ನಮಗೆ ಒಬ್ರಿಗೆ 50 ಲಕ್ಷ ಅಂತ ಹೇಳಿದ್ದಾರೆ, ಒಬ್ರಿಗೆ 20 ಲಕ್ಷ ಅಂತ ಹೇಳಿದ್ದಾರೆ, ಒಬ್ರಿಗೆ 30 ಲಕ್ಷ ಅಂತ ಹೇಳಿದ್ದಾರೆ. ನಮ್ಗೆ ಅದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ. ಫಸ್ಟ್ ಒಬ್ಬ ಇದೇ ರೀತಿ ಡ್ರೈವರ್ ಸತ್ತವನಿಗೆ ಅವ್ನಿಗೆ 9 ತಿಂಗಳಾದರೂ 1 ರೂಪಾಯಿ ಸಿಕ್ಕಿಲ್ಲ. ನಮಗೂ ಹೆಂಡತಿ ಮಕ್ಕಳಿದ್ದಾರೆ ಸರ್. ನಾಳೆ ದಿನ ನಾವು ಸತ್ತರೆ ನಮಗೇನು ಸಿಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ಅದಕ್ಕೆ ನಾವು ಇವಾಗ ಪ್ರತಿಭಟನೆ ಮಾಡ್ತೀವಿ. ಬಸ್ಸೇ ಐತಲ್ಲ ಸರ್, ಇಲ್ಲ ನಾವೇ ಬಸ್ಸೇ ಐತಲ್ಲ, ಕೆಲಸ ಬಿಟ್ಟು ಮನೆಗೆ ಹೋಗ್ತೀವಿ. ನಮಗೆ ಬೇಡ ಇಂಥ ಕೆಲಸ. ನಮಗೆ ಯಾವ್ದಂಗೆ ಗಾರೆ ಕೆಲಸಕ್ಕೆ ಹೋದ್ರೂ ಮೇಸ್ತ್ರಿ ಏನಾರ ಅಲ್ಲ ಸ್ಪಾಟ್ ಆದರೆ 10 ಲಕ್ಷ ಮನೆ ಕೊಡ್ತಾನೆ. ಹೆಣ್ಮಕ್ಳವೆ ಅಂತ 3 ಜನ ಹೆಣ್ಮಕ್ಳವ್ರೆ ಸರ್ ಡ್ರೈವರ್ಗೆ. ಪಸ್ಸತ್ತಿರೋನಿಗೆ ಇವಾಗ 2 ಅವರೇ ಮಕ್ಕಳು, ಇನ್ನೂ ಹೆಣ್ಣೆ ಮಕ್ಕಳು. ಬಸವನ ಜಯಂತಿ ಆಯಿತು ಮೊನ್ನೆ, ಅವಾಗೆಲ್ಲರನ್ನೂ ಕರ್ಕೊಂಬಂದಿದ್ದ ಫ್ಯಾಮಿಲಿನೆಲ್ಲ. ಏನಂತ ಹೇಳ್ತಾರೆ, ಕೇಸ್ನ ನಡೆಸ್ಕೊಡ್ರಿ ಅಂತಾರೆ. ಅವ್ರ ಹೆಂಡತಿ ಹೆಂಗೆ ಕೇಸ್ ನಡೆಸ್ತಾರೆ ಸರ್? ಹೌದು ಸರ್, ಮುಂದೆ ವರ್ಷೀವಿ ಸರ್. ಸರ್ ಇವತ್ತೇನಿಲ್ಲ ಅಂದರೂ ಒಂದು 40-50 ಗಾಡಿ ಹೋಗಿಲ್ಲ ಸರ್. ವರುಣ್ ಅಂತ.